ಮಟ್ಟದಲ್ಲಿ. ಇನ್ನು ಈ ಬುರುಡೆ ವಿಚಾರಕ್ಕೆ ಬರೋದಾದರೆ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ವಿಚಾರ, ಚಿನ್ನಯ್ಯ ಒಂದು ಬುರುಡೆ ತಗೊಂಡು ಬರ್ತಾರೆ, ಅದನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ FSLಗೂ ಕೂಡ ಕಳಿಸಲಾಗುತ್ತೆ. ಅದು ಧರ್ಮಸ್ಥಳದ ಮಣ್ಣಲ್ಲ, ಧರ್ಮಸ್ಥಳದ ಸುತ್ತಮುತ್ತ ಇರೋ ಮಣ್ಣಲ್ಲ. ಎಲ್ಲಿ ವರದಿ ಎಲ್ಲಿ ಬಂದಿದೆ? ಅಲ್ಲ, ಹಂಗ ಬಂದಿದೆ ಅನ್ನುವ ಬಲ್ಲಮೂಲಗಳ ಮಾಹಿತಿ. ಐ ಡೋಂಟ್ ಬಿಲೀವ್ ಬಲ್ಲಮೂಲಗಳು. ನನಗೆ FSL ವರದಿ ಏನಿದೆ ಅದರ ಪತ್ರ ನೋಡಿ ಮಾತ್ರ ಹೇಳಬಲ್ಲ. ಹೌದು. ಯಾಕೆಂದ್ರೆ ನಾವು ಹೇಗಿದ್ದೀವಿ ಅಂದರೆ, ಆ ಬುರುಡೆ ಸಿಕ್ಕ ತಕ್ಷಣ ನಾವು ಅನೌನ್ಸ್ ಮಾಡ್ಬಿಟ್ಟು ಇದು ಗಂಡಸರು ಬುರುಡೆ ಅಂತ ಫಸ್ಟ್ ಅನೌನ್ಸ್ಮೆಂಟ್. ಯಾರು ಗಂಡಸರು ಬುರುಡೆ ಇದು? ಎಲ್ಲಿ ಬುರುಡೆ ಅದು? ಯಾರು ಮಾಧ್ಯಮದಲ್ಲಿ ಕೆಲಸ ಮಾಡೋರು ಬುರುಡೆನ? ನಮ್ಮಂಥ ಆ್ಯಂಕರ್ ಬುರುಡೆ ಇದೆ? ಯಾರು ಬುರುಡೆ? ನಮ್ಮ ಬುರುಡೆ ಖಾಲಿ ಇದೆ. ವಾಟ್ ವಿ ಆರ್ ಡೂಯಿಂಗ್ ಈಸ್, FSL ವರದಿ ಬರುವವರೆಗೆ ನಾವು ಶಾಂತವಾಗಿ ಕಾಯೋದಕ್ಕೂ ಸಿದ್ಧರಿಲ್ಲ. ಬುರುಡೆ ಗಂಡು ಹೆಣ್ಣು ಅಂತ ತೀರ್ಮಾನವನ್ನು ಬುರುಡೆ ಸಿಕ್ಕದ ದಿನ ಮರುದಿವಸ ವಾಹಿನಿಗಳಲ್ಲಿ ಪ್ರಾರಂಭ ಆಯಿತು, ಎಲ್ಲ ಸೋಷಿಯಲ್ ಮೀಡಿಯಾ ಪ್ರಾರಂಭ ಆಯಿತು. ಸೊ ಇನ್ನುವರೆಗೆ FSL ರಿಪೋರ್ಟ್ ಬಂದಿಲ್ಲ. ಹೌದು. FSL ರಿಪೋರ್ಟ್ ಬಂದ ಮೇಲೆ ನಾನು ಅದು ಹೇಳ್ಬೋದು. ಅಲ್ಲ, ಅದು ಬುರುಡೆ ಕೊಟ್ಟಿದ್ದು ಈಗ ಒಂದು ಮಾಹಿತಿ, ಇವತ್ತಿನ ದಿನಪತ್ರಿಕೆಗಳಲ್ಲಿ ಓಡಾಡ್ತಾ ಇರುವಂತ ಮಾಹಿತಿ, ಗಿರೀಶ್ ಮಟ್ಟಣ್ಣನವರ್. ಅದು ಏನಾಗುತ್ತೆ ಗೊತ್ತಾ, ಯಾವ ರೀತಿ ಗೇಮ್ ಪ್ಲಾನ್ ನಡೀತಾ ಇದೆ ಇಲ್ಲಿ ಅಂತ ಅಂದರೆ, ಮೊದಲನೇದಾಗಿ ನಾವು ಇವರನ್ನು ಯಾರನ್ನೂ ನಂಬೋದಕ್ಕೆ ಸಾಧ್ಯ ಇಲ್ಲ. ದ ಫಸ್ಟ್ ಥಿಂಗ್, ನಮಗೊಂದು ಸಣ್ಣ ಸಂಶಯ ಇರಬೇಕು ಅಂತ. ನಾವು ಕನ್ಕ್ಲೂಷನಿಗೆ ಬರ್ಕೂಡ್ದು. ಈ ಕನ್ಕ್ಲೂಷನಿಗೆ ಬರೋ ಸಮಯನೇ ಅಲ್ಲ ಇದು. ಸಂಶಯ ಯಾರ ಮೇಲೆ? ಆ ಚಿನ್ನಯ್ಯನ ಮೇಲೆ ಸಂಶಯ ಇಟ್ಕೋಬೋದು ಅಲ್ವಾ, ಅವನೇನೋ ಮಾಡಿರ್ಬೋದು. ಆ ಜಯಂತ್ ಮೇಲೆ ಸಂಶಯ ಇರ್ಬೋದು, ಮಟ್ಟಣ್ಣ ಮೇಲೆ ಸಂಶಯ ಇರ್ಬೋದು, ನಮ್ಮ ಮೂಲಗಳ ಮೇಲೆ ಸಂಶಯ ಇರ್ಬೋದು, SIT ಮೇಲೆ ಸಂಶಯ ಇರ್ಬೋದು. ಇದು ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತ ನಾವೇನಂತೀವಿ, ಎನಿ ಕ್ರಿಮಿನಲ್ ಕೇಸಸ್ ಫಾರ್ ದ್ಯಾಟ್ ಮ್ಯಾಟರ್. ಅದು ಕನ್ಕ್ಲೂಸಿವ್ ಎವಿಡೆನ್ಸ್ ಸಿಗುವವರೆಗೆ ಹಾರಿಸೋದೆಲ್ಲ ಗಾಳಿಪಟ್ಟಾಗುತ್ತೆ. ಈಗ ಜಯಂತ್ ಹೇಳ್ದ ಅಂತ ಇಟ್ಕೊಳ್ಳಿ, ಜಯಂತನ ಮೇಲೆ ಆರೋಪ ಬಂದಿತ್ತು, ಜಯಂತ್ ತಗೊಬಂದಿದ್ದ ಬುರುಡೇನ ಅಂತೇಳಿ. ಅವನು ತಪ್ಪಿಸಿಕೊಳ್ಳುವುದಕ್ಕಾಗಿ ಮಟ್ಟಣ್ಣವ್ರ ಮೇಲೆ ಆರೋಪ ಮಾಡಿರ್ಬೋದು ಅಲ್ವಾ. ಅದರ ಜೊತೆಗೆ ಪ್ರೆಷರ್ನಲ್ಲಿರುವ ಚೆನ್ನಯ್ಯನ ಅವನು ತಾನು ತಪ್ಪಿಸಿಕೊಳ್ಳುವುದರ ಸಲುವಾಗಿ ಜಯಂತ್ ಮೇಲೆ ಆರೋಪ ಮಾಡಿರ್ಬೋದು. ಜಯಂತ್ ತಾನು ತಪ್ಪಿಸಿಕೊಳ್ಳುವುದಕ್ಕೆ ಮಟ್ಟಣ್ಣ ಮೇಲೆ ಆರೋಪ ಮಾಡಿರ್ಬೋದು, ಮಟ್ಟಣ್ಣ ಇನ್ನೊಬ್ಬರ ಮೇಲೆ ಆರೋಪ ಮಾಡಿರ್ಬೋದು. ಸೊ ಅದಕ್ಕೆ ಭಾಳ ಸ್ಪಷ್ಟವಾಗಿ SIT ಕ್ಲಾರಿಫಿಕೇಶನ್ ಏನು ಅಂದರೆ, SIT ಅವ್ರು ಹೇಳ್ತಾ ಇರೋದು, ನಾವು ಎಲ್ಲರನ್ನ ಕರೆದು ವಿಚಾರಣೆ ಮಾಡ್ತೇವೆ ಅಧಿಕೃತವಾಗಿ. ಇವತ್ತು ಕೆಲವು ಆಂಗ್ಲ ಮಾಧ್ಯಮದಲ್ಲಿ ನೋಡಿದೆ ನಾನು ವರದಿನ. ಅವ್ರು ಹೇಳೋದು, ಸೊ ಮಟ್ಟಣ್ಣವರು ಕರೆದು ಮಾತನಾಡಿದ್ದೇವೆ, ಈಗ ಯಾರ್ಯಾರಿದೆಯೋ ಅವ್ರು ಕರೆದು ಬಿಟ್ಟು ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ನಾವು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಇದು ಮೊದಲ ಹಂತ. ಅದರಂತೆಯೇ ಯಾರ್ಯಾರು ಸಾರ್ವಜನಿಕರು ಈ ಬಗ್ಗೆ ಮಾತನಾಡ್ತಾರೆ, ಯಾರ್ಯಾರು ಹೇಳ್ತಾರೆ, ಅವರೆಲ್ಲರೂ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್, ವೆದರ್ ಮಟ್ಟಣ್ಣ ಅಂತವ್ರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋದು ಸ್ಟಿಲ್ ಇಟ್ ಇಸ್ ಓಪನ್. ವಿ ಹ್ಯಾವ್ ನಾಟ್ ಡಿಸೈಡೆಡ್. ಅವರು ಬಂಧನ ಮಾಡಲೇಬೇಕು ಅದೆಲ್ಲ ಮಾಡ್ತೀವಿ. ಈಗ ದಿಸ್ ಸ್ಟೇಜ್ ವಿ ಆರ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ದಟ್ ಈಸ್ ವಾಟ್ SIT ಸೇಸ್.